ನರಕಾಸುರರ ಹನನದ ಹಿಂದೆ ಇರುವ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ನರಕ ಚತುರ್ದಶಿ. ಸತ್ಯಭಾಮೆಯ ಕೈನಲ್ಲಿ ಯುದ್ಧ ಮಾಡಿಸಿದ ಕೃಷ್ಣ, ಆಮೇಲೆ ತಾನು ಕೊಂದ, ನರಕಾಸುರನನ್ನು ಕೊಂದ. ಆ ಒಂದು ಕೃಷ್ಣನ ನರಕಾಸುರನನ್ನು ಕೊಂದು ಆ ಎಲ್ಲ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ತಾನು ಮದುವೆ ಆದ. ಅದನ್ನು ನಾವ್ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ. ನಾವು ಕೂಡ ಈ ರೀತಿಯೇ ಶತ್ರುಗಳನ್ನು ನಿಗ್ರಹಿಸಬೇಕು ಅನ್ನೋದು ನಮ್ಮ ಆಚರಣೆಯ ಹಿಂದಿನ ಉದ್ದೇಶ. ನರಕಕ್ಕೆ ಈಡು ಮಾಡುವ ಪಾಪಗಳಿಂದ ನಾವು ದೂರ ಬರಬೇಕು. ಕೃಷ್ಣ ಗರುಡಗಮನನಾಗಿ ಲಕ್ಷ್ಮಿಯ ಜೊತೆ ಬರಬೇಕು ಅಂತನ್ನುವ ಚಿಂತನೆ ನಮ್ಮ ಮೇಲೆ ಮೂಡಬೇಕು. ಅಧ್ಯಾತ್ಮಾರ್ಥವೂ ಇದೆ. ಈ ರೀತಿ ಹೊರಗಡೆಯ ಆಚರಣೆ ಅನ್ನೋದು ಕ್ರಮೇಣ ಒಳಗಡೆ ತಿರುಗಬೇಕು. ನಮ್ಮ ಎಲ್ಲ ಹಬ್ಬಗಳ ತಿರುಳು ಅದೇ, ಹೊರಗಡೆಯಿಂದ ಒಳಗಡೆಗೆ, ಬಹಿರಂಗದಿಂದ ಅಂತರಂಗದ ಪರಿಣಾಮವನ್ನು ಎಲ್ಲ ಮಾಡ್ತಾ ಇರತಕ್ಕಂಥದ್ದು. ಆ ತರಹದ ಹಬ್ಬಗಳನ್ನು ಚೆನ್ನಾಗಿ ಆಚರಿಸೋಣ. ಇದನ್ನೆಲ್ಲ ನೆನಪಿಸಿಕೊಂಡು ಮೈಗೆ ಹುರುಪಿ ತುಂಬಿಕೊಳ್ಳೋದು. ನಾವು ಕೂಡ ಇದೇ ರೀತಿ ದುಷ್ಟ ದಮನ ಮಾಡಬೇಕು ಅಂತ. ಜಗತ್ತಿನಲ್ಲಿ ದುಷ್ಟರು ಯಾವತ್ತೂ ಖಾಲಿಯಾಗಲ್ಲ. ಶಿಷ್ಟರು ಪ್ರತಿ ಸಂದರ್ಭದಲ್ಲಿಯೂ ಕೂಡ ದುಷ್ಟರನ್ನು ಎದುರಿಸ್ತಾನೇ ಇರಬೇಕು. ದ್ಯಾರ್ ಇಸ್ ನೋ ಈವಿಲ್ ಅಂತನ್ನುವ ಕಾನ್ಸೆಪ್ಟು ಸಾಹಿತಿಗಳ ತಲೆಯಲ್ಲಿ ಉಂಟೇ ವಿನಃ ಜಗತ್ತಿನಲ್ಲಿ ಇಲ್ಲ. ಆ ಹಂತದಲ್ಲಿ ನರಕ ಚತುರ್ದಶಿ ಮುಖ್ಯ ಆಗತ್ತೆ. ಅದಕ್ಕಾಗಿ ಸಾಂಕೇತಿಕವಾಗಿ ಚಿಕ್ಕ ಮಕ್ಕಳಿಗೆ ಬಾಣ ಬಿರುಸುಗಳನ್ನು, ಪಟಾಕಿ ಮೊದಲಾದವುಗಳನ್ನು ಹೊಡಿಸೋದು. ಆ ಹೊರಗಡೆ ಹೊಡಿತಾ ಅವರು ಒಳಗಡೆ ದುಷ್ಟ ನಿಗ್ರಹಕ್ಕೆ ತಯಾರಾಗಬೇಕು. ಅದು ಪ್ರಿಪರೇಷನ್. ಅದು ದೊಡ್ಡವರಾದ ಮೇಲೆ ಅದನ್ನು ಮಾಡಬೇಕಾದ ರೀತಿ ಬೇರೆ ಇರುತ್ತೆ. ಅದನ್ನು ನಮ್ಮ ಇವತ್ತಿನ ಕಾನೂನಿನ ಪ್ರಕಾರ, ನಮ್ಮ ಗುಡ್ವಿಲ್ನ ಪ್ರಕಾರ, ನಮ್ಮ ಅಸಹಕಾರದ ಮೂಲಕ ಆವಾಗ ಏನೇನು ಎದುರಾಗತ್ತೋ ಅದರಿಂದೆಲ್ಲ ಮಾಡಬೇಕು. ಹೀಗಾಗಿ ಹಬ್ಬವನ್ನು ಆಚರಿಸಬೇಕು. ಹಬ್ಬದ ಸಡಗರಕ್ಕೆ ಪಟಾಕಿಗಳು ಬೇಕು. ಸೇಮ್ ಟೈಮ್ ಪಟಾಕಿಗಳಿಂದ ನಮ್ಮ ಕಣ್ಣು ಮೊದಲಾದವುಗಳು ಏನು ಆಗದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ಸಂತೋಷ ಅನ್ನೋದು ವಿಪತ್ತಾಗಿ ಬದಲಾಗಬಾರದು. ನನ್ನ ವಿಜ್ಞಾಪನೆ ಇದು. ಹೊರಗಡೆಯ ಬೆಳಕು, ಸದ್ದು, ಹೊರಗಡೆಯ ಸಂಭ್ರಮ ಒಳಮುಖವಾಗಿ ಅರಿವಾಗಿ ಮಾಗಬೇಕು. ಯಾವುದೇ ಆಚರಣೆಯ ಮಿತಿಯನ್ನು ತಿಳಿದು, ಅದರ ಶಕ್ತಿಯನ್ನೂ ತಿಳಿದು ಬಳಸಿಕೊಳ್ಳಬೇಕು ಅಂತ ಹೇಳ್ತಾ, ಈ ದೀಪಾವಳಿಯ ಬಗೆಗಿನ ಈ ಅಭಿವ್ಯಕ್ತಿಯನ್ನು ನನ್ನ ಇಷ್ಟದೈವವಾದ ಕೃಷ್ಣನಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು. ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.